ಅದಕ್ಕೆ ನಾವು ಹೇಳ್ತಾ ಇದ್ವಿ 1968ರಿಂದ 2023 ತನಕದ ಡಾಕ್ಯುಮೆಂಟ್ಗಳು ಬೇಕಾಗಿಲ್ಲ. ಬಟ್ ರಿಪಬ್ಲಿಕ್ ಕನ್ನಡ ಇವತ್ತು ಬಿಡುಗಡೆ ಮಾಡ್ತಲ್ಲ, ಆ ಡಾಕ್ಯುಮೆಂಟ್ ಲೆಕ್ಕನೇ ಬೇರೆ. ಇದೀಗ HDK ಮಾತಾಡಿದ್ದಾರೆ. ಮುಡಾ ವಿಚಾರ ಸಂಬಂಧ ಬಿಗ್ ಪೊಲಿಟಿಕಲ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ HD ಕುಮಾರಸ್ವಾಮಿ. ನಮ್ಮ ವರದಿಗೆ ಧ್ವನಿಗೂಡಿಸಿದ HD ಕುಮಾರಸ್ವಾಮಿ ಅವರು CM ಹೇಳುವುದು ಎಲ್ಲ ಸುಳ್ಳು ಅಂತ ಪ್ರೂವ್ ಆಯಿತು ಅಂತ ಹೇಳಿದ್ದಾರೆ. ಮುಡಾ ಬಗ್ಗೆ ಎಲ್ಲ ದಾಖಲೆಗಳ ಸಾಕ್ಷಿ ಇದೆ. ಹೆಲಿಕಾಪ್ಟರ್ನಲ್ಲಿ ದಾಖಲೆ ಯಾಕೆ ತಂದರು? ನಾವು ಅದೇ ಡೌಟು. ವೈಟ್ನರ್ ಯಾಕೆ ದಾಖಲೆಗೆ ನೀಡಿದ್ರು? ವೈಟ್ನರ್ ಬಳಸಿದ್ಯಾರು? ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ನಾವು ಅದೇ ಹೇಳ್ತಾ ಇದ್ದದ್ದು. ವೈಟ್ನರ್ ಅಂದರೆ ಓಕೆ, ಕೇಳಿಸ್ಕೊಳ್ಳಿ. ಅವ್ರು ಹೇಳೋದೆಲ್ಲ ಬರೀ ಸುಳ್ಳೆ. ಹೇಳೋದು ಮಾತ್ರ ಹೇಳೋದು ನಾನು ಸತ್ಯ ಹರಿಶ್ಚಂದ್ರ, ನಾನೇನು ತಪ್ಪು ಮಾಡಿಲ್ಲ ಅಂತಾರೆ. ಅವ್ರು ಹೇಳೋದೆಲ್ಲ ಬರೀ ಸುಳ್ಳೆ. ಹೇಳೋದು ಮಾತ್ರ ಹೇಳೋದು ನಾನು ಸತ್ಯ ಹರಿಶ್ಚಂದ್ರ, ನಾನೇನು ತಪ್ಪು ಮಾಡಿಲ್ಲ ಅಂತಾರೆ. ಅವ್ರು ಹೇಳೋದೆಲ್ಲ ಬರೀ ಸುಳ್ಳೆ. ಹೇಳೋದು ಮಾತ್ರ ಹೇಳೋದು ನಾನು ಸತ್ಯ ಹರಿಶ್ಚಂದ್ರ, ನಾನೇನು ತಪ್ಪು ಮಾಡಿಲ್ಲ ಅಂತಾರೆ. ಅವ್ರು ಹೇಳೋದೆಲ್ಲ ಬರೀ ಸುಳ್ಳೆ. ಹೇಳೋದು ಮಾತ್ರ ಹೇಳೋದು ನಾನು ಸತ್ಯ ಹರಿಶ್ಚಂದ್ರ, ನಾನೇನು ತಪ್ಪು ಮಾಡಿಲ್ಲ ಅಂತಾರೆ. ಅವ್ರು ಇವತ್ತು ಬಿಡುಗಡೆಯಾದ ಒಂದು ಡಾಕ್ಯುಮೆಂಟ್, ಅದು ಕೂಡ ಅವರ ಪತ್ನಿ ಪಾರ್ವತಿಯವರ ಸಹಿ ಇರುವಂಥ ಒಂದು ಡಾಕ್ಯುಮೆಂಟ್. ಇದು ಅಸಲಿ ಡಾಕ್ಯುಮೆಂಟ್ ಅಂತ ಹೇಳಲಾಗ್ತಾ ಇದೆ. ಈ ಡಾಕ್ಯುಮೆಂಟನ್ನು ಅಲ್ಲಿಂದ ಎಗರಿಸಿ, ಅಲ್ಲಿಂದ ತಪ್ಪಿಸಿ ಹೆಲಿಕಾಪ್ಟರ್ ಮುಖಾಂತರ ತೆಗೆದುಕೊಂಡು ಬಂದು ನಾಳೆ ಹೆಚ್ಚು ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಆ ವಿಜಯನಗರ ಬಡಾವಣೆಯಲ್ಲಿ ಬೇಕು ಅನ್ನೋಂಥ ವಿಚಾರವನ್ನು ವೈಟ್ನರಲ್ಲಿ ಇರೇಸ್ ಮಾಡಿ ಯಾರಿಗೂ ಸಿಗದ ಹಾಗೆ ಪ್ರಯತ್ನ ಪಟ್ಟಿದ್ರು. ಅದು ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಈಗ ಕುಮಾರಸ್ವಾಮಿ ಮತ್ತೊಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. CM ವಿರುದ್ಧ ಕುಮಾರಸ್ವಾಮಿ ದಾಖಲೆ ದಂಗಲ್. ರಿಪಬ್ಲಿಕ್ ಕನ್ನಡದ ವರದಿಗೆ ಸ್ಪಂದಿಸಿದ್ದಾರೆ. ದಾಖಲೆ ತಿದ್ದಿದ್ದಿರ್ಬೋದು, ಒರಿಜಿನಲ್ ದಾಖಲೆ ಇದೆ. CM ವಿರುದ್ಧ HDK ಟೀಕಾಸ್ತ್ರ ಪ್ರಯೋಗ. ನೋಡಿ, ಇದು ಇನ್ನೊಂದು ಟ್ವಿಸ್ಟ್. ಬಹುಶಃ ನಾಳೆ ಬೆಳಿಗ್ಗೆ ಒಳಗೆ ರಿಪಬ್ಲಿಕ್ ಕನ್ನಡವೇ ಇದ್ದದೇ ಇರುವಂಥ ಒರಿಜಿನಲ್ ದಾಖಲೆ ಬಿಡುಗಡೆ ಮಾಡುವಂಥ ಸಾಧ್ಯತೆ ಇದೆ. ನೋಡಿ, ನಮ್ಮ ದಾಖಲೆಗೆ ಪುಷ್ಟಿ ಕೊಟ್ಟಿದ್ದಾರೆ. ಅಂದರೆ ಈಗ ಕುಮಾರಸ್ವಾಮಿ ಅವರು ಹೇಳಿದರು, ವೈಟ್ನರ್ ಹಾಕಿರುವಂಥ ದಾಖಲೆ ಅಲ್ವಾ, ಒರಿಜಿನಲ್ ದಾಖಲೆ ಇದೆ ಅಂಥೇಳಿ. ಒರಿಜಿನಲ್ ದಾಖಲೆ ಇದೆ ಅಂತ ಹೇಳುವಾಗ ರಿಪಬ್ಲಿಕ್ ಕನ್ನಡ ತುಂಬ ಅಲರ್ಟ್ ಆಗ್ತಾ ಇದೆ. ಬಹುಶಃ ಇವತ್ತು ಸಂಜೆ ನಾಳೆ ಬೆಳಿಗ್ಗೆ ಒಳಗಾಗಿ ಒಂದು ವೇಳೆ ತಿದ್ದದೇ ಇರುವಂಥ ದಾಖಲೆ ಇದ್ದದ್ದೇ ಆದರೆ ರಿಪಬ್ಲಿಕ್ ಕನ್ನಡ ಅದನ್ನು ನಿಮ್ಮ ಮುಂದಿಡುತ್ತೆ. ಕುಮಾರಸ್ವಾಮಿ ಮಾತನ್ನು ಕೇಳಿಸ್ಕೊಳ್ಳಿ, ಅದಾದ ನಂತರ ಬ್ರೇಕ್. ಅವ್ರು ಹೇಳೋದೆಲ್ಲ ಬರೀ ಸುಳ್ಳೆ. ಹೇಳೋದು ಮಾತ್ರ ಹೇಳೋದು ನಾನು ಸತ್ಯ ಹರಿಶ್ಚಂದ್ರ, ನಾನೇನು ತಪ್ಪು ಮಾಡಿಲ್ಲ ಅಂತಾರೆ. ಅವ್ರು ಹೇಳೋದೆಲ್ಲ ಬರೀ ಸುಳ್ಳೆ. ಹೇಳೋದು ಮಾತ್ರ ಹೇಳೋದು ನಾನು ಸತ್ಯ ಹರಿಶ್ಚಂದ್ರ, ನಾನೇನು ತಪ್ಪು ಮಾಡಿಲ್ಲ ಅಂತಾರೆ. ಅವ್ರು ಹೇಳೋದೆಲ್ಲ ಬರೀ ಸುಳ್ಳೆ. ಹೇಳೋದು ಮಾತ್ರ ಹೇಳೋದು ನಾನು ಸತ್ಯ ಹರಿಶ್ಚಂದ್ರ, ನಾನೇನು ತಪ್ಪು ಮಾಡಿಲ್ಲ ಅಂತಾರೆ. ಅವ್ರು ಹೇಳೋದೆಲ್ಲ ಅದಕ್ಕೆ ನಾವು ಹೇಳ್ತಾ ಇದ್ವಿ 1968ರಿಂದ 2023 ತನಕದ ಡಾಕ್ಯುಮೆಂಟ್ಗಳು ಬೇಕಾಗಿಲ್ಲ. ಬಟ್ ರಿಪಬ್ಲಿಕ್ ಕನ್ನಡ ಇವತ್ತು ಬಿಡುಗಡೆ ಮಾಡ್ತಲ್ಲ, ಆ ಡಾಕ್ಯುಮೆಂಟ್ ಲೆಕ್ಕನೇ ಬೇರೆ. ಇದೀಗ HDK ಮಾತಾಡಿದ್ದಾರೆ. ಮುಡಾ ವಿಚಾರ ಸಂಬಂಧ ಬಿಗ್ ಪೊಲಿಟಿಕಲ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ HD ಕುಮಾರಸ್ವಾಮಿ. ನಮ್ಮ ವರದಿಗೆ ಧ್ವನಿಗೂಡಿಸಿದ HD ಕುಮಾರಸ್ವಾಮಿ ಅವರು CM ಹೇಳುವುದು ಎಲ್ಲ ಸುಳ್ಳು ಅಂತ ಪ್ರೂವ್ ಆಯಿತು ಅಂತ ಹೇಳಿದ್ದಾರೆ. ಮುಡಾ ಬಗ್ಗೆ ಎಲ್ಲ ದಾಖಲೆಗಳ ಸಾಕ್ಷಿ ಇದೆ. ಹೆಲಿಕಾಪ್ಟರ್ನಲ್ಲಿ ದಾಖಲೆ ಯಾಕೆ ತಂದರು? ನಾವು ಅದೇ ಡೌಟು. ವೈಟ್ನರ್ ಯಾಕೆ ದಾಖಲೆಗೆ ನೀಡಿದ್ರು? ವೈಟ್ನರ್ ಬಳಸಿದ್ಯಾರು? ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ನಾವು ಅದೇ ಹೇಳ್ತಾ ಇದ್ದದ್ದು. ವೈಟ್ನರ್ ಅಂದರೆ ಓಕೆ, ಕೇಳಿಸ್ಕೊಳ್ಳಿ. ಅವ್ರು ಹೇಳೋದೆಲ್ಲ ಬರೀ ಸುಳ್ಳೆ. ಹೇಳೋದು ಮಾತ್ರ ಹೇಳೋದು ನಾನು ಸತ್ಯ ಹರಿಶ್ಚಂದ್ರ, ನಾನೇನು ತಪ್ಪು ಮಾಡಿಲ್ಲ ಅಂತಾರೆ. ಅವ್ರು ಹೇಳೋದೆಲ್ಲ ಬರೀ ಸುಳ್ಳೆ.
ಹೇಳೋದು ಮಾತ್ರ ಹೇಳೋದು ನಾನು ಸತ್ಯ ಹರಿಶ್ಚಂದ್ರ, ನಾನೇನು ತಪ್ಪು ಮಾಡಿಲ್ಲ ಅಂತಾರೆ. ಅವ್ರು ಹೇಳೋದೆಲ್ಲ ಬರೀ ಸುಳ್ಳೆ. ಹೇಳೋದು ಮಾತ್ರ ಹೇಳೋದು ನಾನು ಸತ್ಯ ಹರಿಶ್ಚಂದ್ರ, ನಾನೇನು ತಪ್ಪು ಮಾಡಿಲ್ಲ ಅಂತಾರೆ. ಅವ್ರು ಹೇಳೋದೆಲ್ಲ ಬರೀ ಸುಳ್ಳೆ. ಹೇಳೋದು ಮಾತ್ರ ಹೇಳೋದು ನಾನು ಸತ್ಯ ಹರಿಶ್ಚಂದ್ರ, ನಾನೇನು ತಪ್ಪು ಮಾಡಿಲ್ಲ ಅಂತಾರೆ. ಅವ್ರು ಇವತ್ತು ಬಿಡುಗಡೆಯಾದ ಒಂದು ಡಾಕ್ಯುಮೆಂಟ್, ಅದು ಕೂಡ ಅವರ ಪತ್ನಿ ಪಾರ್ವತಿಯವರ ಸಹಿ ಇರುವಂಥ ಒಂದು ಡಾಕ್ಯುಮೆಂಟ್. ಇದು ಅಸಲಿ ಡಾಕ್ಯುಮೆಂಟ್ ಅಂತ ಹೇಳಲಾಗ್ತಾ ಇದೆ. ಈ ಡಾಕ್ಯುಮೆಂಟನ್ನು ಅಲ್ಲಿಂದ ಎಗರಿಸಿ, ಅಲ್ಲಿಂದ ತಪ್ಪಿಸಿ ಹೆಲಿಕಾಪ್ಟರ್ ಮುಖಾಂತರ ತೆಗೆದುಕೊಂಡು ಬಂದು ನಾಳೆ ಹೆಚ್ಚು ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಆ ವಿಜಯನಗರ ಬಡಾವಣೆಯಲ್ಲಿ ಬೇಕು ಅನ್ನೋಂಥ ವಿಚಾರವನ್ನು ವೈಟ್ನರಲ್ಲಿ ಇರೇಸ್ ಮಾಡಿ ಯಾರಿಗೂ ಸಿಗದ ಹಾಗೆ ಪ್ರಯತ್ನ ಪಟ್ಟಿದ್ರು. ಅದು ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಈಗ ಕುಮಾರಸ್ವಾಮಿ ಮತ್ತೊಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಎಂ ವಿರುದ್ಧ ಕುಮಾರಸ್ವಾಮಿ ದಾಖಲೆ ದಂಗಲ್, ರಿಪಬ್ಲಿಕ್ ಕನ್ನಡದ ವರದಿಗೆ ಸ್ಪಂದಿಸಿದ್ದಾರೆ. ದಾಖಲೆ ತಿದ್ದಿದ್ದಿರ್ಬೋದು, ಒರಿಜಿನಲ್ ದಾಖಲೆ ಇದೆ. ಸಿಎಂ ವಿರುದ್ಧ HDK ಟೀಕಾಸ್ತ್ರ ಪ್ರಯೋಗ. ನೋಡಿ, ಇದು ಇನ್ನೊಂದು ಟ್ವಿಸ್ಟ್. ಬಹುಶಃ ನಾಳೆ ಬೆಳಿಗ್ಗೆ ಒಳಗೆ ರಿಪಬ್ಲಿಕ್ ಕನ್ನಡವೇ ಇದ್ದದೇ ಇರುವಂಥ ಒರಿಜಿನಲ್ ದಾಖಲೆ ಬಿಡುಗಡೆ ಮಾಡುವಂಥ ಸಾಧ್ಯತೆ ಇದೆ. ನೋಡಿ, ನಮ್ಮ ದಾಖಲೆಗೆ ಪುಷ್ಟಿ ಕೊಟ್ಟಿದ್ದಾರೆ. ಅಂದರೆ ಈಗ ಕುಮಾರಸ್ವಾಮಿ ಅವರು ಹೇಳಿದರು, ವೈಟ್ನರ್ ಹಾಕಿರುವಂಥ ದಾಖಲೆ ಅಲ್ವಾ, ಒರಿಜಿನಲ್ ದಾಖಲೆ ಇದೆ ಅಂಥೇಳಿ. ಒರಿಜಿನಲ್ ದಾಖಲೆ ಇದೆ ಅಂತ ಹೇಳುವಾಗ ರಿಪಬ್ಲಿಕ್ ಕನ್ನಡ ತುಂಬ ಅಲರ್ಟ್ ಆಗ್ತಾ ಇದೆ. ಬಹುಶಃ ಇವತ್ತು ಸಂಜೆ ನಾಳೆ ಬೆಳಿಗ್ಗೆ ಒಳಗಾಗಿ ಒಂದು ವೇಳೆ ತಿದ್ದದೇ ಇರುವಂಥ ದಾಖಲೆ ಇದ್ದದ್ದೇ ಆದರೆ ರಿಪಬ್ಲಿಕ್ ಕನ್ನಡ ಅದನ್ನು ನಿಮ್ಮ ಮುಂದಿಡುತ್ತೆ. ಕುಮಾರಸ್ವಾಮಿ ಮಾತನ್ನು ಕೇಳಿಸ್ಕೊಳ್ಳಿ, ಅದಾದ ನಂತರ ಬ್ರೇಕ್. ಅವ್ರು ಹೇಳೋದೆಲ್ಲ ಬರೀ ಸುಳ್ಳೆ. ಹೇಳೋದು ಮಾತ್ರ ಹೇಳೋದು ನಾನು ಸತ್ಯ ಹರಿಶ್ಚಂದ್ರ, ನಾನೇನು ತಪ್ಪು ಮಾಡಿಲ್ಲ ಅಂತಾರೆ. ಅವ್ರು ಹೇಳೋದೆಲ್ಲ ಬರೀ ಸುಳ್ಳೆ. ಹೇಳೋದು ಮಾತ್ರ ಹೇಳೋದು ನಾನು ಸತ್ಯ ಹರಿಶ್ಚಂದ್ರ, ನಾನೇನು ತಪ್ಪು ಮಾಡಿಲ್ಲ ಅಂತಾರೆ. ಅವ್ರು ಹೇಳೋದೆಲ್ಲ ಬರೀ ಸುಳ್ಳೆ. ಹೇಳೋದು ಮಾತ್ರ ಹೇಳೋದು ನಾನು ಸತ್ಯ ಹರಿಶ್ಚಂದ್ರ, ನಾನೇನು ತಪ್ಪು ಮಾಡಿಲ್ಲ ಅಂತಾರೆ. ಅವ್ರು ಹೇಳೋದೆಲ್ಲ